ಹಾಯ್ ಹಲೋ ನಮಸ್ಕಾರ. ಇವತ್ತು ನಾವು ಎಸ್ ಎಲ್ ಭೈರಪ್ಪನವರ ಒಂದು ಜೀವನ ಚರಿತ್ರೆಯನ್ನು ತಿಳಿದುಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡೋಣ. ಎಸ್ ಎಲ್ ಭೈರಪ್ಪನವರು 1931 ಆಗಸ್ಟ್ 20 ಸಂತೇಶೀವರ ಹಾಸನ ಜಿಲ್ಲೆಯಲ್ಲಿ ಜನಿಸಿದರು. ಅವರು ತಮ್ಮ ಜೀವನೋಪಾಯಕ್ಕಾಗಿ ಮನೆಗೆಲಸ, ಕೊಟ್ಟಿಗೆ ಕೆಲಸ, ಟಾಕೀಸ್ನಲ್ಲಿ ಗೇಟ್ ಕೀಪರ್ ಕೆಲಸ ಮತ್ತು ರೈಲ್ವೆ ಸ್ಟೇಷನ್ನಲ್ಲಿ ಕೂಲಿಕಾರನಾಗಿ ಎಲ್ಲ ಕೆಲಸಗಳನ್ನು ಮಾಡಿ ಕಾದಂಬರಿಕಾರರಾಗಿ ಎಲ್ಲವನ್ನೂ ಕೆಲಸಗಳನ್ನು ಮಾಡಿ ತಮ್ಮ ಜೀವನವನ್ನು ನಡೆಸಿದವರು. ಅವರು ನಿನ್ನೆ ಬುಧವಾರ ಮಧ್ಯಾಹ್ನದಂದು ಹೃದಯಾಘಾತದಿಂದ ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಆಸ್ಪತ್ರೆಯಲ್ಲಿ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ತಮ್ಮ ಹೆಂಡತಿ ಮತ್ತು ತಮ್ಮ ಮಗನಾದ ರವಿಶಂಕರ್ ಎಲ್ಲರನ್ನೂ ಅಗಲಿ ಹೋಗಿದ್ದಾರೆ. ಅವರ ಅಭಿಮಾನಿಗಳಿಗೆ ಒಂದು ದುಃಖದ ಪರಿಸ್ಥಿತಿಯನ್ನು ಕೊಟ್ಟಿದ್ದಾರೆ. ಅವರು 25ಕ್ಕೂ ಹೆಚ್ಚು ಕಾದಂಬರಿಗಳನ್ನು ರಚಿಸಿದ್ದಾರೆ. ಈ ಒಂದು ಸಾಧನೆಯನ್ನು ಕಂಡು ಭಾರತ ಸರ್ಕಾರವು ಪದ್ಮಶ್ರೀಯನ್ನು ಅವರಿಗೆ ಕೊಡಲಾಗಿದೆ. ಪದ್ಮಶ್ರೀ ಪ್ರಶಸ್ತಿ. ಇಂದು ಗುರುವಾರ ಬೆಳಿಗ್ಗೆ 8ರಿಂದ 1 ಗಂಟೆಯವರೆಗೆ ಅವರ ಒಂದು ಅಂತಿಮ ದರ್ಶನವನ್ನು ರಂಗಕಲಾಕ್ಷೇಪದಲ್ಲಿ ನೆರವೇರಿಸಿದ್ದಾರೆ. ಮತ್ತು ಮಧ್ಯಾಹ್ನದಿಂದ ಅವರ ಒಂದು ಬಾಡಿಯನ್ನು ಮೈಸೂರಿಗೆ ತೆಗೆದುಕೊಂಡು ಹೋಗಿ ಶುಕ್ರವಾರ ಬೆಳಗ್ಗೆ ಅವರ ಅಂತಿಮ ಒಂದು ಆಚರಣೆಗಳನ್ನು ಶುಕ್ರವಾರ ಬೆಳಗ್ಗೆ ಮುಗಿಸಲು ಅವರ ಕುಟುಂಬದವರು ನಿಶ್ಚಯಿಸಿದ್ದಾರೆ.